ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫೈನಲಿ ನಿನ್ನ ಜೊತೆ ನನ್ನ ಕಥೆನಲ್ಲಿ ಅಜಿತ್ ತನ್ನ ಪ್ರೀತಿ ವಿಚಾರವನ್ನ ಭೂಮಿ ಹತ್ರ ಹೇಳ್ಕೊಂಡೇ ಬಿಡ್ತಾರೆ. ಸೊ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗ್ತಾರೆ. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಲ್ಲ ಸತ್ಯಣ್ಣ, ಈ ಪ್ರಸಾದಿನ ಭೂಮಿನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ನಿಂಗವಜಿತನ ಏನ್ ಮಾಡಕ್ಕಾಗುತ್ತೆ? ಭೂಮಿ ಅಂತೂ ಪ್ರಸಾದಿನ ಒಪ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಸತ್ಯಣ್ಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಅಜಿತ್ ಸತ್ಯಣ್ಣನ್ಗೆ ಸಮಾಧಾನ ಮಾಡ್ತಿರ್ತಾರೆ. ಯೋ ಗೆಳೆಯ, ನನ್ಗೆ ಟೆನ್ಷನ್ ಆಗ್ಬೇಡ ಅಂತ ಹೇಳ್ತಿದ್ಯಲ್ಲೋ, ಇಲ್ಲಿ ಟೆನ್ಷನ್ ಆಗ್ತಿರೋದ್ ನೀನೇ ಕಣೋ ಗೆಳೆಯ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ಹೇಳ್ತಿರ್ತಾರೆ. ಸರಿ ಸತ್ಯಣ್ಣ, ಅದ್ ಯಾವನ್ ಬರ್ತಾನೋ ಬರ್ಲಿ, ಅವನನ್ನ ಹೇಗ್ ಓಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ ಕೂಡ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂತಾನೆ. ಇನ್ನೊಂದ್ ಕಡೆ ಭೂಮಿನ ಸಂಗೀತ ಮತ್ತೆ ರಾಧನ್ಗೆ, ಏ ಸಂಗೀತ ಬಾರೆ ಇಲ್ಲಿ, ಮನಸ್ವಿನ ಚಂದ ರೆಡಿ ಮಾಡ್ಬೇಕು. ಹೆಂಗ್ ಕಾಣಿಸ್ಬೇಕು ಗೊತ್ತಾ ಅವಳು? ನಮ್ ಪ್ರಸಾದಿ ಬಂದ ತಕ್ಷಣನೇ ಹಂಗೆ ಫಿದಾ ಆಗ್ಬಿಡ್ಬೇಕು. ಆ ತರ ನನ್ ಮನಸ್ಸಿನ ಬೆಳ್ಳು ಕಾಣೋ ತರ ರೆಡಿ ಮಾಡ್ಬೇಕು ಅಂತ ಈ ಕಡೆ ಸಂಗೀತ ಮತ್ತೆ ರಾಧನ್ಗೆ ಆರ್ಡರ್ ಮಾಡ್ತಿರ್ತಾರೆ ಈ ಕಡೆ ನಿಂಗವಜ್ಜಿ. ಆದ್ರೆ ಈ ಕಡೆ ಭೂಮಿ ಮನ್ಸಲ್ಲಿ ಬೇರೆನೆ ಇರುತ್ತೆ. ಪ್ರಸಾದಿನ ಒಪ್ಪುಳ ನೆಪದಲ್ಲಿ ಸಾಹೇಬ್ರಿಗೆ ಸ್ವಲ್ಪ ಉರ್ಸೋ ತರ ಮಾಡ್ಬೇಕು. ಅವಾಗಾದ್ರೂ ಸಾಹೇಬ್ರು ತನ್ನ ಪ್ರೀತಿ ವಿಚಾರವನ್ನ ಖಂಡಿತ ನನ್ನ ಹತ್ರ ಹೇಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಬೇರೆನೆ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಮನ್ಸಲ್ಲಿ. ಇನ್ನೇನು ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಮಾತಾಡ್ತಿರುವಾಗ ಸೈಲೆಂಟಗಲ್ಲಿ ಭೂಮಿ ಹೋಗ್ತಾಳೆ. ಸಾಹೇಬ್ರೆ ಅಂತ ಹೇಳಿ ಕಿರ್ಚ್ಕೊಂಡ್ ಬಂದ್ಬಿಡ್ತಾಳೆ. ಏನ್ ಭೂಮಿ ಅಂತ ಹೇಳಿದಾಗ, ಸಾಹೇಬ್ರೆ ನಾನು ನೋಡೋದಕ್ಕೆ ಪ್ರಸಾದಿ ಅನ್ನೋ ಹುಡುಗ ಬರ್ತಾ ಇದ್ದಾರಂತೆ, ನಾನು ಚೆನ್ನಾಗಿ ರೆಡಿ ಆಗ್ಬೇಕಂತೆ ಸಾಹೇಬ್ರೆ ಆತರ ಭೂಮಿ ಹೇಳ್ದಾಗ ಅನ್ಕೊಂಡ್ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಭೂಮಿ ಮುಖನ ನೋಡ್ತಿರ್ತಾರೆ. ಸಾಹೇಬ್ರೆ ನಾನಲ್ಲ ಹೇಳಿದ್ದು, ನಿಂಗವಜ್ಜಿ ಹೇಳಿದ್ದು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಿರ್ತಾಳೆ, ನುಲ್ಕೊಂಡ್ ಹೇಳ್ತಿರ್ತಾಳೆ. ನೋಡೋಣ ಸಾಹೇಬ್ರೆ, ಪ್ರಸಾದಿ ಬರ್ಲಿ, ಆಮೇಲೆ ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ಲೇಜಿಯಾಗಿ ಹೇಳ್ತಿರ್ತಾಳೆ. ಅಜ್ಜಿ ಮಾತನ್ನ ಮೀರೋಕ್ ಆಗುತ್ತಾ ಸಾಹೇಬ್ರೆ? ಬರ್ಲಿ ಬರ್ಲಿ ಅಂತ ಹೇಳ್ತಿರ್ತಾಳೆ. ಇನ್ನೇನು ಇಲ್ಲಿ ಮನೆಯಲ್ಲಿ ಪ್ರಸಾದಿ ಬರ್ತಾರೆ ಅನ್ಬಿಟ್ಟು ಸಿಹಿ ತಿಂಡಿ ಒಳ್ಳೆ ಅಡಿಗೆಗಳನ್ನ ಕೂಡ ರೆಡಿ ಮಾಡಿ ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ. ಇನ್ನೇನು ಮನೆಗೆ ಅವನು ಬರ್ತಾ ಇರುವಂತಹ ವಿಚಾರವನ್ನ ಈ ಕಡೆ ಕೇಶವನ್ ಹೆಂಡತಿಗೆ ಕಾಲ್ ಮಾಡಿ ಹೇಳಿರ್ತಾರೆ. ಮನೆಯಲ್ಲಿ ನಿಂಗವಜ್ಜಿ ಆಗಿರ್ಬೋದು, ಕೇಶವ ಹೆಂಡತಿ ಆಗಿರ್ಬೋದು, ಎಲ್ರು ಕೂಡ ಮನೆಯವರೆಲ್ಲರೂ ಕೂಡ ನಿಂಗವಜ್ಜಿ ಮನೆಯವರೆಲ್ಲರೂ ಕೂಡ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಆಗಿರ್ತಾರೆ ಪ್ರಸಾದಿ ಬರೋದಿಕ್ಕೆ. ಆದ್ರೆ ಈ ಕಡೆ ಸಂಗೀತ ಕುಟುಂಬದವ್ರು ಮಾತ್ರ ವಿಚಿತ್ರವಾಗಿ ಆಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಕಂಗಾಲಾಗಿರ್ತಾರೆ. ಯಾರಪ್ಪ ಇವನು ಪ್ರಸಾದಿ ಇಷ್ಟೊಂದು ಕಾಟ ಕೊಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲರೂ ಕೂಡ ಕಕ್ಕಾಬಿಕ್ಕಿ ಆಗಿರ್ತಾರೆ. ಈ ಕಡೆ ಅಜಿತ್ ಅಂತೂ ಸಿಕ್ಕಾಬಟ್ಟೆ ಉರ್ಕೋತಿರ್ತಾನೆ. ಇನ್ನೊಂದ್ 5 ನಿಮಿಷದಲ್ಲಿ ಪ್ರಸಾದಿ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಧನ್ಗೆ ಕಾಲ್ ಬರುತ್ತೆ. ಆಗ ರಾಧ ಓಡ್ಕೊಂಡ್ ಬಂದು, ಅತ್ತೆ ಪ್ರಸಾದಿ ಕಾಲ್ ಮಾಡಿದ, ಇವಾಗ ಏನು 5 ನಿಮಿಷದಲ್ಲಿ ಮನೆಗೆ ಬರ್ತಾರಂತೆ ಅಂತ ಹೇಳಿ ಖುಷಿಯಾಗಿ ಓಡ್ಕೊಂಡ್ ಬಂದು ಹೇಳಿದಾಗ ಈ ಕಡೆ ನಿಂಗವಜ್ಜಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಸರಿ ಈಗೇನು ಮನಸ್ವಿನಿ ರೆಡಿ ಆದ್ಲಾ? ಹೋಗಿ ತಯಾರ್ ಮಾಡಿ, ಬೆಳ್ಳು ಕಾಣ್ಬೇಕು ಹಾಗೆ ಹೀಗೆ ಅಂತ ಈ ಕಡೆ ನಿಂಗವಜ್ಜಿ ಕೂಡ ಬಿಲ್ಡಪ್ ಕೊಡ್ತಿರ್ತಾರೆ. ಇನ್ನೇನು ಭೂಮಿನೂ ಕೂಡ ನೀಟಾಗಿ ರೆಡಿ ಮಾಡ್ತಿ ಚೆನ್ನಾಗಿ ಮೇಕಪ್ ಕೂಡ ಮಾಡಿರ್ತಾರೆ ನಿಂಗವಜ್ಜಿಗೋಸ್ಕರ. ಅಜಿತ್ ಮಾತ್ರ ಇದನ್ನೆಲ್ಲ ನೋಡ್ಬಿಟ್ಟು ಹೊಟ್ಟೆ ಒಳಗಡೆ ಉರಿತಿರುತ್ತೆ, ಬೆಂಕಿ ಹಾಕ್ತಂಗಿರುತ್ತೆ. ಅಲ್ಲ, ನನ್ ಹೆಂಡತಿನ ಬೇರೆಯವ್ನ್ ತೋರ್ಸೋದಿಕ್ಕೆ ನನ್ ಮುಂದೆನೆ ರೆಡಿ ಮಾಡ್ತಿದಾರಲ್ಲ, ಇದು ಒಂದ್ ನನ್ ಬಾಳ, ಎಂತ ಬಾಳು ನನ್ನ ದೇವ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವ್ರಿಗೆ ಕೂಡ ಬೈಕೋತಿರ್ತಾನೆ. ತನ್ನ ಒಂದು ಬಾಳಿನ ಬಗ್ಗೆ ಕೂಡ ಬೇಸರ ಮಾಡ್ಕೊತಿರ್ತಾರೆ ಈ ಕಡೆ ಅಜಿತ್ ಈ ಕಡೆ ಪ್ರಸಾದಿ ವಿಷಯ ಕೇಳ್ದಾಗಿಂದನೂ ಅಜಿತ್ ಹೊಟ್ಟೆ ಉರ್ಕೊಳ್ಳೋದ್ನ ಈ ಕಡೆ ಭೂಮಿ ಕೂಡ ನೋಡಿರ್ತಾಳೆ. ತುಂಬಾ ಖುಷಿ ಪಡ್ತಿರ್ತಾಳೆ. ಇನ್ನು ಕೂಡ ಸಾಹೇಬ್ರನ್ನ ಕಾಡಿಸ್ಬೇಕು, ತನ್ನ ಪ್ರೀತಿ ವಿಚಾರವನ್ನ ಹೇಳ್ಕೊಳ್ಳೋ ತರ ಮಾಡ್ಬೇಕು ಅನ್ನೋ ಒಂದು ಮನ್ಸಲ್ಲಿ ಇರುತ್ತೆ ಈ ಕಡೆ ಭೂಮಿಗೆ. ಅಲ್ಲ ಸಾಹೇಬ್ರೆ, ಇಷ್ಟೊಂದು ಉರ್ಕೊಳ್ಳೋ ಬದ್ಲು ಓಡ್ಕೊಂಡ್ ಬಂದು ನನ್ನ ಹತ್ರ ಪ್ರೀತಿ ಮಾಡ್ತಾ ಇರೋ ವಿಚಾರನ ಹೇಳ್ಕೋಬೋದಲ್ವಾ? ಇರ್ಲಿ ಮಾಡ್ತೀನಿ ತಡೀರಿ ನಿಮ್ಗೆ ಅಂತ ಹೇಳ್ಬಿಟ್ಟು ಭೂಮಿ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ಏನ್ ಗೊತ್ತಾ ಸಾಹೇಬ್ರೆ, ನಾನಂತೂ ನಿಮ್ಮನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದೀನಿ. ನಿಮ್ಗಂತೂ ಅರ್ಥ ಆಗ್ತಿಲ್ಲ, ನನ್ಗೂ ಹೇಳ್ಕೊಳಕ್ ಆಗ್ತಿಲ್ಲ. ಅಟ್ಲೀಸ್ಟ್ ನೀವಾದ್ರೂ ಹೇಳ್ಕೋಬೋದಾಗಿತ್ತಲ್ಲ ಸಾಹೇಬ್ರೆ ಅಂತ ತನ್ನ ತಾನೇ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಸಾಹೇಬ್ರೆ ನೀವಂತೂ ಹೇಳಲ್ಲ ಬಿಡಿ, ನನಗ್ ಚೆನ್ನಾಗ್ ಗೊತ್ತಿದೆ, ನೀವ್ ಹೇಳೋ ತರ ಮಾಡ್ತೀನಿ ಸಾಹೇಬ್ರೆ, ನೋಡ್ತಾ ಇರಿ ಅಂತ ಹೇಳ್ತಿರ್ತಾಳೆ. ಭೂಮಿ ತಾನು ಖುಷಿಯಲ್ಲಿ ಇದೀನಿ ಅನ್ನೋ ತರ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಜಿತ್ನ ಎದುರುಗಡೆ. ಪ್ರಸಾದಿ ಎನ್ನುವಂತ ಹುಡುಗ ಬರ್ತಾನೆ ನಾನು ನೋಡೋದಕ್ಕೆ ಅಂತ ಒಂದು ಖುಷಿಯಾಗಿದ್ದೀನಿ ಅನ್ನೋ ತರ ಆಕ್ಟಿಂಗ್ ಮಾಡ್ತಿದ್ದಾಳೆ. ಅಜಿತ್ ಅಂತೂ ಈ ಕಡೆ ಭೂಮಿನ ನೋಡ್ಬಿಟ್ಟು, ಅಲ್ಲ ಸತ್ಯಣ್ಣ ಇವಳಿಗೆ ಏನಾಗಿದೆ, ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ, ಇಲ್ಲಿ ನಾನು ಹೊಟ್ಟೆ ಹೊರ್ಕೊಂಡು ಸಾಯ್ತಾ ಇದ್ದೀನಿ, ಏನಾಗಿದೆ ಈ ಭೂಮಿಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣನ ಹತ್ರ ಗುಸು ಅಂತ ಹೇಳ್ತಿರ್ತಾನೆ. ಅಲ್ಲ, ಪ್ರಸಾದಿ ಬರ್ತಾನೆ ಅಂತ ವಿಷಯ ಕೇಳ್ಬಿಟ್ಟು ಭೂಮಿ ಬೇಜಾರ್ ಮಾಡ್ಕೊಂಡಿರ್ಬೇಕು ತಾನೆ. ಈ ಭೂಮಿ ಬೇಸರ ಮಾಡ್ಕೊಂಡಿರುವ ಮುಖ ನೋಡ್ಬಿಟ್ಟು ನಿಂಗವಜ್ಜಿ ಮದ್ವೆ ಕ್ಯಾನ್ಸಲ್ ಮಾಡಿಸ್ಬೋದಿತ್ತು. ಇವಳಿಗೆ ಏನಾಗಿದೆ, ಇವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ, ಅನ್ಕೊಂತಿರ್ತಾನೆ ಈ ಕಡೆ ಅಜಿತ್. ಭೂಮಿ ಈ ಕಡೆ ತುಂಬಾನೇ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಅಜಿತ್ನ್ಗೆ ಹೊಟ್ಟೆ ಉರ್ಕೊಳ್ಳೋದಲ್ಲ, ಭಯ ಕಾಡ್ತಿರತ್ತೆ. ಯಾಕಂದ್ರೆ ಭೂಮಿ ಎಲ್ಲಿ ಪ್ರಸಾದಿನ ಒಪ್ಕೊಂಡ್ಬಿಡ್ತಾಳೋ ಅನ್ನೋ ಒಂದು ಭಯ ಕಾಡ್ತಿರತ್ತೆ. ಯಾಕಂತ ಹೇಳಿದ್ರೆ ಈ ಕಡೆ ಆಲ್ರೆಡಿ 1 ವರ್ಷದ ಒಂದು ಮದುವೆಯ ಒಂದು ಒಪ್ಪಂದದ ಗಡುವು ಕೂಡ ಮುಗ್ದೋಗಿರುತ್ತೆ. ಹಾಗಾಗಿ ಈ ಕಡೆ ಪ್ರಸಾದಿ ಅನ್ನೋನು ತುಂಬಾ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿರೋನು, ತೋಟ ಮನೆ ಆಸ್ತಿ ಎಲ್ಲ ಇರುವಂತವನು, ಹೆಚ್ಚಾಗಿ ನೋಡಕ್ಕೂ ಕೂಡ ಚೆನ್ನಾಗಿದ್ದಾನೆ, ಹಾಗೇನೆ ಆಸ್ತಿವಂತ ಅಂತ ಕೂಡ ಮನೆಯವರೆಲ್ಲರೂ ಕೂಡ ಬಿಲ್ಡಪ್ ಕೊಟ್ಟಿರ್ತಾರೆ. ನಿಜವಾಗ್ಲೂ ಕೂಡ ಇರತ್ತೆ. ಹಾಗಾಗಿ ಎಲ್ಲಿ ಭೂಮಿ ತನ್ನ ಇನ್ನೇನು ನನ್ನ ಬಿಟ್ಟು ಹೋದ್ಮೇಲೆ ಅವನ ಮದ್ವೆ ಆಗ್ಬಿಡ್ತಾಳೇನೋ ಅನ್ನೋ ಒಂದು ಭಯ ಕಾಡ್ತಿರತ್ತೆ ಈ ಕಡೆ ಅಜಿತನ್ಗೆ. ಹಾಗಾಗಿ ಸತ್ಯಣ್ಣನ ಹತ್ರ ತುಂಬಾನೇ ಭಯನ್ನ ತೋಡ್ಕೊತಿರ್ತಾನೆ. ಸತ್ಯನಿಗೆ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಅಜಿತ್ಗಂತೂ ಇನ್ನೇನು ಎಂಟ್ರಿ ಕೊಡ್ತಾನೆ ಅನ್ನೋ ಒಂದು ಟೈಮ್ ಅಲ್ಲಿ ಸಿಕ್ಕಾಬಟ್ಟೆ ನರ್ವಸ್ ಆಗಿರ್ತಾನೆ ಅಜಿತ್. ಈ ಕಡೆ ಸತ್ಯನಿಗಂತೂ ಒಂದೊಂದ್ಸಲ ಸಿಟ್ಟು ಬಂದ್ ಹೋಗ್ತಿರುತ್ತೆ ಅಜಿತನ್ ಮೇಲೆ. ಅಯ್ಯೋ ಮಾರಯ್ಯ, ನೀನ್ ಯಾಕೋ ಈ ತರ ಒದ್ದಾಡ್ತಿದ್ಯಾ? ನಾನ್ ಹೇಳ್ತಾ ಇದೀನಲ್ಲ, ಭೂಮಿ ಗ್ಯಾರಂಟಿ ಪ್ರಸಾದಿನ ಒಪ್ಕೊಳ್ಳಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಮಾರಯ್ಯ, ಭೂಮಿ ಮನ್ಸಲ್ಲಿ ನೀನೇ ಇರೋದು, ಯಾಕೆ ಸುಮ್ನೆ ಟೆನ್ಷನ್ ತಗೋತಿದ್ಯಾ, ಸೈಲೆಂಟ್ ಆಗಿ ಕೂಲ್ ಆಗಿ ಇರೋ ಗೆಳೆಯ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಸಮಾಧಾನವಾಗಿ ಹೇಳ್ತಿರ್ತಾರೆ.
ಅಲ್ಲ ಸತ್ಯಣ್ಣ, ಭೂಮಿ ಇರೋ ಖುಷಿ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಸತ್ಯಣ್ಣ. ಏನಾಗ್ತಿದೆ ನನ್ನ ಜೀವನದಲ್ಲಿ ಹಾಗೆ ಹೀಗೆ ಅಂತ ಈ ಕಡೆ ಸತ್ಯಣ್ಣನ ಹತ್ರ ಈ ಕಡೆ ಅಜಿತು ಹೇಳ್ಕೊಳ್ತಿರುವಾಗ ಇನ್ನೇನು ಪ್ರಸಾದಿ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಇನ್ನೇನ್ ಈ ಕಡೆ ಕೇಶವನ್ ಹೆಂಡತಿ ರಾಧಾ ಅದೇ ನಮ್ ಪ್ರಸಾದಿ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡ್ ಹೇಳ್ತಿದ್ದಾಳೆ. ಪ್ರಸಾದಿ ಅಂದ್ರೆ ಮನೆಯವರೆಲ್ಲರೂ ಕೂಡ ಪಂಚಪ್ರಾಣ, ಸಣ್ಣ ವಯಸ್ಸಿನಲ್ಲಿ ಒಂದು ನಿಂಗವಜ್ಜಿ ಎತ್ತಾಡಿಸಿದಂತ ಹುಡುಗ ಅಂತಾನೆ ಹೇಳ್ಬೋದು. ಈ ಕಡೆ ಕೇಶವನ್ ಹೆಂಡತಿ ಕೂಡ ಆ, ಮ- ಪ್ರಸಾದಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಕಡೆ ನಿಂಗವಜ್ಜಿ ಮನೆಯಲ್ಲಿ ಒಟ್ಟಾರೆಯಾಗಿ ಹೆತ್ತ ಮಗನ್ಕಿಂತನೂ ಹೆಚ್ಚಾಗಿ ಆ ಒಂದು ಪ್ರಸಾದಿನ ನೋಡ್ಕೊಂಡಿರ್ತಾರೆ. ಹಾಗಾಗಿ ಪ್ರಸಾದಿ ಬರ್ದರೆ ಬಹಳ ಸಮಯ ಆಗಿರೋದ್ರಿಂದ ತುಂಬಾ ಖುಷಿಯಲ್ಲಿ ಅವನಿಗೋಸ್ಕರ ಕೂಡ ಕಾಯ್ತಿರ್ತಾರೆ ಬರೋದಿಕ್ಕೆ ಅಂತ. ಸೊ ಫೈನಲಿ ಪ್ರಸಾದಿ ಮನೆಗೆ ಬಂದೇ ಬಿಟ್ರು. ಪ್ರಸಾದಿ ಯಾವ ತರ ಬಂದಿರ್ತಾರೆ ಅಂದ್ರೆ ಒಂಥರ ಡ್ರೆಸ್ಸಿಂಗ್ ಸೆನ್ಸ್ ಒಳ್ಳೆ ಐಸ್ ಕ್ಯಾಂಡಿ ಮಾರೋರ್ ತರ ರೆಡಿಯಾಗಿ ಬಂದಿರ್ತಾನೆ. ಕತ್ತಿಗೆ ಒಂದಷ್ಟು ದಪ್ಪ ದಪ್ಪ ಚೈನು, ಆ ಬುಲೆಟ್ ಬೈಕ್ ಅಲ್ಲಿ ಎಲ್ಲ ಒಂದು ಬಲೂನ್ಸ್ ನ ಕೂಡ ತಗೊಂಡ್ ಬಂದಿರ್ತಾನೆ ಒಂದು ಕೋಲಲ್ಲಿ. ಈ ಬೊಂಬೆ ಎಲ್ಲ ಮಾಡ್ತಾರಲ್ಲ, ಒಳ್ಳೆ ಜೋಕರ್ ತರ ಕಾಣಿಸ್ತಿರ್ತಾರೆ. ಅವನ್ ಇರೋದೇ ಹಾಗೆ ಒಂದೊಂದ್ಸಲ ಒಂದೊಂದ್ ತರ ರೆಡಿ ಆಗಿರ್ತಾನೆ ಅಂತಾನೆ ಹೇಳ್ಬೋದು. ಒಂಥರ ಕ್ರೇಜಿ ಬಾಯ್ ಅಂತಾನೆ ಹೇಳ್ಬೋದು. ಅವನೇ ಬೇರೆ, ಅವನ್ ಸ್ಟೈಲೇ ಬೇರೆ ಅಂತಾನೂ ಕೂಡ ಹೇಳ್ಬೋದು. ಪ್ರಸಾದಿ ಒಂಥರ ಡಿಫ್ರೆಂಟ್ ಹುಡುಗ, ಒಂಥರ ಮಕ್ಳು ತರ ಆಡ್ತಾನೆ. ವಿಚಿತ್ರ ವಿಚಿತ್ರ ಅನ್ಸತ್ತೆ ಅವನು ನಡವಳಿಕೆ ನೋಡ್ಬಿಟ್ಟು ಮನೆಯವರೆಲ್ರಿಗೂ ಕೂಡ. ಸೊ ಫೈನಲಿ ಪ್ರಸಾದಿ ಮನೆಗೆ ಬಂದಾಗ ನಿಂಗವಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಈ ಕಡೆ ಪ್ರಸಾದಿ ಬಂದ ತಕ್ಷಣ ನಿಂಗವಜ್ಜಿ ಕಾಲಿಗೆ ಅಡ್ಡಡ್ಡ ಉದ್ದುದ್ದ ಬಿಟ್ಬಿಡ್ತಾನೆ. ಆಶೀರ್ವಾದವನ್ನ ಕೂಡ ತಗೊಳ್ತಾನೆ. ಸೊ ಒಂದಷ್ಟು ಸಮಯ ನಿಂಗವಜ್ಜಿ ಮತ್ತೆ ಪ್ರಸಾದಿ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯ ನಡೆಯುತ್ತೆ. ಅದಾದ ತಕ್ಷಣ ಈ ಕಡೆ ಪ್ರಸಾದಿ ಇದ್ದವನು ಆ ಕಡೆ ಈ ಕಡೆ ಸುತ್ತಮುತ್ತ ಹುಡುಕ್ತಿರ್ತಾನೆ. ಯಾರು ಕೂಡ ಕಾಣ್ತಿರಲ್ಲ, ಎಲ್ರು ಕೂಡ ಅಂಕಲು ಆಂಟಿನೇ ಕಾಣಿಸ್ತಿರ್ತಾರೆ. ಅಂದ್ರೆ ಸಂಗೀತ, ಶ್ರವಣ್, ರಾಮು ಇಂಥವ್ರೆ ಕಾಣಿಸ್ತಿರ್ತಾರೆ. ಆದ್ರೆ ಹುಡುಗಿ ಮಾತ್ರ ಕಾಣಿಸ್ತಿರಲ್ಲ, ಮನಸ್ವಿನಿ ಅನ್ನೋ ಹುಡುಗಿ ಮಾತ್ರ ಕಾಣಿಸ್ತಿರಲ್ಲ. ಎಲ್ಲ ಕಡೆ ಹುಡುಕಾಡ್ತಿರ್ತಾನೆ. ಏನೋ ಹುಡುಕ್ತಿದ್ಯಾ ಅಂತ ಹೇಳಿದಾಗ ಎಲ್ಲಿ ಎಲ್ಲಿ ನನ್ ಚೆಲುವೆ ಎಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಒಂಥರ ವಿಚಿತ್ರವಾಗಿ ಬಗ್ಗಿ ನೋಡೋದು, ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಮನೆಯವರೆಲ್ಲರೂ ಕೂಡ ಶಾಕ್ ಆಗುತ್ತೆ. ಇವನ ಒಂದು ವೇಷಭೂಷಣ ನೋಡ್ಬಿಟ್ಟು ಏನಪ್ಪಾ ವಿಚಿತ್ರವಾಗಿದ್ದಾನೆ, ಇವನೇನಾ ಇಷ್ಟು ದಿನ ಪ್ರಸಾದಿ ಪ್ರಸಾದಿ ಅಂತ ಹೇಳಿದ್ದು, ಇವನು ಒಳ್ಳೆ ಜೋಕರ್ ತರ ಇದಾನಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ನೋಡ್ತಿದ್ರೆ. ಈ ಕಡೆ ಅಜಿತ್ ಅಂತೂ ಕಕ್ಕಾ ಬಿಕ್ಕಿಯಾಗಿರ್ತಾನೆ. ಇವನೇನು ಈ ತರ ಇದ್ದಾನೆ, ಇವನು ನನ್ ಮನಸ್ವಿನಿನ ಅಂದ್ರೆ ನನ್ ಭೂಮಿನ ಹುಡುಕ್ತಿದ್ದಾನ. ಛೇ ಸಾಧ್ಯನೇ ಇಲ್ಲ, ನನ್ ಭೂಮಿ ಅಂತೂ ಇವಳನ್ನ ಒಪ್ಕೊಳೋದ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಅನ್ಸ್ತಿರತ್ತೆ. ಯಾಕಂದ್ರೆ ಇವ್ನ ವೇಷಭೂಷಣ ಆ ತರ ಇರುತ್ತೆ, ನಡವಳಿಕೆ ಕೂಡ ಆ ತರ ಇರುತ್ತೆ. ಇನ್ನೇನು ಪ್ರಸಾದಿ ಭೂಮಿನ ಹುಡುಕ್ತಿರ್ತಾನೆ. ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಬಿಟ್ಟು, ಚೆಲ್ವೆ ಚೆಲ್ವೆ ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನೇನು ನಿಂಗವಜ್ಜಿ ಕರ್ಕೊಂಡ್ ಬನ್ನಿ ಅಂದಾಗ ಭೂಮಿ ಮೆತ್ತಗ್ ಬರ್ತಾಳೆ. ಭೂಮಿನ ನೋಡಿದ ತಕ್ಷಣ ಮನಸ್ವಿನಿ ನನ್ ಚೆಲುವೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಅಂತೂ ಭೂಮಿ ಹತ್ರನೇ ಹೋಗ್ಬಿಡ್ತಾನೆ. ಆ ಒಂದು ಕೈನಲ್ಲಿ ಒಂದು ಕೋಲಿಗೆ ಬಲೂನ್ಸ್ ನೆಲ್ಲ ಕಟ್ಕೊಂಡ್ ಬಂದಿರ್ತಾನೆ. ಆ ಬಲೂನ್ಸ್ ನ ಕೊಡ್ಬೇಕು, ಅವಳಿಗೆ ಒಂದು ಬಲೂನ್ಸ್ ನ ಕೊಡ್ಬೇಕು ಅನ್ನೋದಕ್ಕೆ ಮುಂದಾಗ್ತಾನೆ. ಇನ್ನೇನು ಭೂಮಿ ಬಂದ ತಕ್ಷಣ ಭೂಮಿ ಎದುರುಗಡೆ ಆ ಒಂದು ಮಂಡಿ ಯೂರಿ ಆ ಒಂದು ಬಲೂನ್ಸ್ ಕೋಲಿಗೆ ಹಾಕೊಂಡ್ ಬಂದಿರ್ತಾನಲ್ಲ, ಈ ತರ ಬೊಕ್ಕೆ ಕೊಡೋ ತರ ಕೊಡ್ತಿರ್ತಾನೆ. ಈ ಕಡೆ ಅಜಿತ್ನ್ಗೆ ಕೋಪ ತಡಿಯಕ್ ಆಗ್ದಲೆ ಬಂದ್ಬಿಟ್ಟು ಟಪ 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 ಅಂತ ಹೊಡ್ದಾಕ್ಬಿಡ್ತಾನೆ ಎಲ್ಲ ಬಲೂನ್ಸ್ ಕೂಡ. ಆಗ ಈ ಕಡೆ ಒಂದೇ ಸಲ ಪ್ರಸಾದಿ ಅಜಿತ್ನ ಗುರಾಯಿಸ್ಬಿಡ್ತಾನೆ. ಅಜಿತ್ ಕೂಡ ಗುರಾಯಿಸ್ತಿರ್ತಾನೆ. ಈ ಕಡೆ ನಿಂಗವಜ್ಜಿಗೆ ರಾಧಂಗೆ ಎಲ್ರಿಗೂ ಕೂಡ ಖುಷಿ ಆಗ್ತಿರತ್ತೆ. ಯಾಕಂದ್ರೆ ಪ್ರಸಾದಿಗೆ ಭೂಮಿ ಅಂದ್ರೆ ಮನಸ್ವಿನಿ ಇಷ್ಟ ಆಗಿರ್ತಾಳಲ್ವಾ. ಹಾಗಾಗಿ ನಿಂಗವಜ್ಜಿಗೆ ಅರ್ಥ ಆಗತ್ತೆ. ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಕಡೆ ಸಂಗೀತ, ಶ್ರವಣ್, ರಾಮ್ ಎಲ್ಲ ಪ್ರಸಾದಿ ಮುಖನೇ ನೋಡ್ತಿರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಇವನ ಆಡುವಂತಹ ವಿಚಿತ್ರ ವಿಚಿತ್ರ ನಡವಳಿಕೆ, ವೇಷಭೂಷಣ ನೋಡ್ಬಿಟ್ಟು ಎಲ್ರು ಕೂಡ ದಂಗಾಗಿರ್ತಾರೆ. ಅಜಿತಂಗ್ ಮಾತ್ರ ಹೊಟ್ಟೆ ಉರಿಯುತ್ತಿರುತ್ತೆ. ಏನಪ್ಪಾ ಪ್ರಸಾದಿ, ನಮ್ ಹುಡುಗಿ ಹೇಗೆ ಇಷ್ಟ ಆಯ್ತಾ ಹೇಗೆ ಅಂತ ಹೇಳಿದಾಗ, ಅಯ್ಯೋ ತುಂಬಾನೇ ಇಷ್ಟ ಆದ್ಲು, ಇವಳೇ ನನ್ ಫೈನಲ್ ಹೆಂಡತಿ, ಆದಷ್ಟು ಬೇಗ ವಾಲ್ಗ ಓದ್ಸಿ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಸಾದಿ ಹೇಳ್ಬಿಡ್ತಾನೆ. ಆಗ ಈ ಕಡೆ ಅಜಿತ್ ಇದ್ದನು ಸುಮ್ನೆ ಇರ್ಬೇಕಲ್ಲ. ಅಯ್ಯೋ ನಿಂಗವಜ್ಜಿ ಅವ್ರ ಅಭಿಪ್ರಾಯ ಕೇಳಿದ್ರೆ ಸಾಕಾ, ನಮ್ ಮನಸ್ವಿನಿ ಅಭಿಪ್ರಾಯನು ಕೇಳ್ಬೇಕಲ್ವಾ ಅಂತ ಹೇಳ್ದಾಗ ಈ ಕಡೆ ನಿಂಗವಜ್ಜಿ, ಬಿಡೋ ಮೊಮ್ಮಗ್ನೆ, ಅವಳು ನಾನ್ ಹೇಳ್ದಂಗೆ ಕೇಳೋದು. ಏನ್ ಮನಸ್ವಿನಿ, ನಾನ್ ಹೇಳ್ದಂಗೆ ಕೇಳ್ತೀಯಾ ಇಲ್ವಾ ಅಂದಾಗ ಈ ಕಡೆ ಭೂಮಿ ತಲೆ ಅಲ್ಲಾಡ್ಸ್ಬಿಡ್ತಾಳೆ. ಹೂ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಇನ್ನೂ ಭಯ ಶುರುವಾಗ್ತಿರತ್ತೆ. ಮೊಮ್ಮಗ್ನೆ ಏನ್ ಗೊತ್ತೇನೋ, ನಮ್ ಪ್ರಸಾದಿಗೆ ಸಿಕ್ಕಾಬಟ್ಟೆ ಆಸ್ತಿ ಇದೆ. ಕೂತ್ಕೊಂಡಲ್ಲ ಮಲ್ಕೊಂಡ್ ತಿಂದ್ರುನು ಕಮ್ಮಿ ಇಲ್ಲ. ಏನ್ ಅನ್ಕೊಂಡಿದ್ಯಾ ನಾನ್ ಪ್ರಸಾದಿನ. ಈ ಕಡೆ ಅಜಿತ್ ತುಂಬಾ ಹೊಟ್ಟೆ ಉರ್ಕೊಂತಿರೋದ್ನ ನೋಡ್ಬಿಟ್ಟು ಭೂಮಿ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ. ಸಾಹೇಬ್ರೆ ಎಲ್ಲ ಅರ್ಥ ಆಗ್ತಿದೆ, ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಇನ್ನು ಕೂಡ ಅಜಿತನ್ ಮುಂದೆ ಕಾಡ್ಸೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಖುಷಿಯಾಗಿದ್ದೀನಿ ಅನ್ನೋ ತರ ಆಕ್ಟಿಂಗ್ ಮಾಡ್ತಿರ್ತಾಳೆ. ಈ ಕಡೆ ಅಜಿತನ್ಗೆ ಹಾಗಾದ್ರೆ ಭೂಮಿ ನನ್ ಕೈ ತಪ್ಪ ಹೋಗ್ಬಿಡ್ತಾಳ. ಹೇಗಿದ್ರು ಒಪ್ಪಂದದ ಗಡುವು ಮುಗ್ದೋಗಿದ್ಯಲ್ಲ, ಏನಪ್ಪಾ ಮಾಡೋದು, ಇವಾಗ ಬೇರೆ ದಾರಿನೇ ಇಲ್ಲ, ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮುಂದಾಗ್ತಾನೆ. ಅಷ್ಟರಲ್ಲಿ ಈ ಕಡೆ ಪ್ರಸಾದಿ ಕೂಡ ಹೊರಡೋದಿಕ್ಕೆ ರೆಡಿ ಆಗ್ತಾರೆ. ಇನ್ನೇನು ಎಲ್ರು ಹತ್ರನು ಮಾತಾಡ್ಕೊಂಡು ಖುಷಿಯಾಗಿ ಇನ್ ಈ ಕಡೆ ಭೂಮಿನೂ ಕೂಡ ಒಪ್ಕೊಂತಾನೆ. ಆದಷ್ಟು ಬೇಗ ವಾಲ್ಗ ಊದಿಸ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಹತ್ರ ಹೇಳ್ಬಿಟ್ಟು ಎಲ್ರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಈ ಅಜಿತ ನಿಂಗವಜ್ಜಿ ಹತ್ರ ಸೀದಾ ಬರ್ತಾನೆ. ಈಗ ಅಜಿತ್ ನಿಂಗವಜ್ಜಿ ಮುಂದೆ ಬಂದಾಗ, ಏನೋ ಮೊಮ್ಮಗ್ನೆ ಅಂತ ಹೇಳ್ದಾಗ ಈ ಕಡೆ ಅಜಿತ್ ಇದ್ದವನು ಸ್ವಲ್ಪ ಮಾತಾಡ್ಬೇಕು ಅಜ್ಜಿ ಅಂತ ಹೇಳ್ತಾನೆ. ಏನೋ ಇನ್ನೇನು ಮಾತುಕತೆ ಇಲ್ಲ, ಆದಷ್ಟು ಬೇಗ ಮದ್ವೆನ ಮಾಡಿ ಮುಗಿಸ್ಬಿಡ್ಬೇಕು, ತುಂಬಾ ಕೆಲ್ಸ ಇದೆ ಮದ್ವೆ ಕಾರ್ಯಕ್ಕೆ, ಗೊತ್ತಾಯ್ತಾ ಅಂತ ಹೇಳಿದಾಗ, ಅಜ್ಜಿ ಸ್ವಲ್ಪ ನನ್ ಮಾತನ್ನ ಕೇಳಿ ಅಂತ ಹೇಳ್ಬಿಟ್ಟು ಜೋರಾಗಿ ಅಜಿತ್ ನಿಂಗವಜ್ಜಿ ಮುಂದೆ ನಿಂತ್ಕೋತಾನೆ. ಏನು ಮೊಮ್ಮಗ್ನೆ ಅಂತ ಹೇಳಿದಾಗ ಸೀದಾ ಈ ಕಡೆ ಭೂಮಿ ಕೈನ ಹಿಡ್ಕೊಂಡು ನಿಂಗವಜ್ಜಿ ಮುಂದೆ ನಿಂತ್ಕೊಂಡೇ ಬಿಡ್ತಾನೆ. ಅಜ್ಜಿ ಇವಳು ಯಾರು ಗೊತ್ತಾ, ಇವಳು ಮನಸ್ವಿನಿ ಅಲ್ಲ, ಇವಳು ನನ್ ಹೆಂಡತಿ ಭೂಮಿ. ಇಲ್ಲಿ ನೋಡಿ ನಾನ್ ಕಟ್ಟಿರೋ ತಾಳಿ,
ಅಂತ ಹೇಳ್ಬಿಟ್ಟು ಭೂಮಿ ಕತ್ತಲಿರುವ ತಾಳಿನ ಒಳಗಡೆಯಿಂದ ತೆಗೆದು ತೋರ್ಸ್ಬಿಡ್ತಾನೆ. ಈ ಕಡೆ ನಿಂಗವಜ್ಜಿ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಹೀಗೆಲ್ಲ ಹೇಳ್ದಾಗ ನಿಂಗವಜ್ಜಿಗೆ ಈ ಕಡೆ ಸಿಕ್ಕಾಪಟ್ಟೆ ಕೋಪ ಬಂದಾಗ, ನೋಡಜ್ಜಿ, ನನ್ ಹೆಂಡತಿನ ನನ್ ಮುಂದೆನೆ ಬೇರೆಯವ್ರಿಗೆ ತೋರಿಸ್ತಾ ಇದ್ದೀರಲ್ಲ, ನಾನ್ ಹೇಗ್ ಕೋಪ ಕಂಟ್ರೋಲ್ ಮಾಡ್ಕೊಂಡ್ಲಿ? ನನ್ ಕೈಲಿ ಸಾಧ್ಯ ಆಗ್ಲಿಲ್ಲ. ಇವಳೇ ನನ್ ಹೆಂಡತಿ, ಇವಳೇ ಭೂಮಿ, ಇವಳು ಮನಸ್ವಿನಿ ಅಲ್ಲ, ಇವಳು ಭೂಮಿ, ಇವಳು ನನ್ನ ಹೆಂಡತಿ ಭೂಮಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ ಹೆಂಡತಿ ಭೂಮಿ ಅಂತ ಹೇಳ್ಬಿಟ್ಟು ತಾಳಿನ ತೆಗೆದ್ಬಿಟ್ಟು ಈ ಕಡೆ ನಿಂಗವಜ್ಜಿಗೆ ತೋರ್ಸೇ ಬಿಡ್ತಾನೆ. ಇಷ್ಟೆಲ್ಲ ಹೇಳ್ಬಿಟ್ಟು ಈ ಕಡೆ ಭೂಮಿ ಹತ್ರ ಕೇಳ್ತಾನೆ, ಭೂಮಿ, ನಾನಂತೂ ಹೇಳ್ತಾ ಇದೀನಿ ಕೇಳು, ನಾನು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ನಿನ್ನನ್ನು ಕಳ್ಕೊಳ್ಳೋದಿಕ್ಕೆ ನನ್ಗೆ ಇಷ್ಟ ಇಲ್ಲ. ಐ ಲವ್ ಯು ಭೂಮಿ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮಂಡಿ ಊರಿ ಪ್ರಪೋಸ್ ಮಾಡ್ಬಿಡ್ತಾನೆ. ಈ ಕಡೆ ಭೂಮಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗತ್ತೆ. ಸಾಹೇಬ್ರೆ, ನಿಜ ಹೇಳ್ತಿದ್ದೀರಾ, ನಾನು ಕೂಡ ನಿನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ತಪ್ಕೋತಾರೆ. ಐ ಲವ್ ಯು ಹೇಳ್ಕೊತಾರೆ. ಕೊನೆಯಲ್ಲಿ ಅಜಿತ್ ಮತ್ತೆ ಭೂಮಿ ಒಂದಾಗ್ತಾರೆ. ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಆದ್ರೆ ಈ ಕಡೆ ನಿಂಗವಜ್ಜಿ ಮಾತ್ರ ಕೋಪ ಮಾಡ್ಕೊಂಡು ಅನ್ಕೊಂಡು ಕೂತಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ನಿಂಗವಜ್ಜಿ ಭೂಮಿಗೆ ಏನ್ ಪನಿಷ್ಮೆಂಟ್ ಕೊಡ್ತಾರೆ ಅಥವಾ ಸಂಗೀತನ್ ಮನೆಯವರಿಗೆ ಏನೆಲ್ಲ ಪನಿಷ್ಮೆಂಟ್ ಕೊಡ್ತಾರೆ ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬೈ ಫ್ರೆಂಡ್ಸ್.